ಹುಬ್ಬಳ್ಳಿ ಧಾರವಾಡದಲ್ಲಿ ಅಪರಾಧ ಪ್ರಕರಣ ಹಿನ್ನೆಲೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ ವರ್ಗಾವಣೆ ಮಾಡಲಾಗಿದೆ. ಅವಳಿ ನಗರದ ನೂತನ ಪೊಲೀಸ್ ಆಯುಕ್ತರಾಗಿ ಎನ್ ಶಶಿಕುಮಾರ್ನನ್ನ ನೇಮಕ ಮಾಡಲಾಗಿದೆ. ನೇಹಾ ಅಂಜಲಿ ಕೊಲೆ ಬಳಿಕ ರೇಣುಕಾ ಸುಕುಮಾರ್ ವರ್ಗಾವಣೆಗೆ ಪಟ್ಟು ಹೆಚ್ಚಾಗಿತ್ತು. ಖಡಕ್ ಅಧಿಕಾರಿ ನೇಮಿಸಿ ಅಂತ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ರು ಕಾಂಗ್ರೆಸ್ನ ನಾಯಕರು. ಸದ್ಯ ಹುಬ್ಬಳ್ಳಿ ಧಾರವಾಡ ನೂತನ ಪೊಲೀಸ್ ಆಯುಕ್ತರಾಗಿ ಎನ್ ಶಶಿಕುಮಾರ್ರನ್ನ ನೇಮಕ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಪ್ರಕರಣಗಳು ನಡೀತಾ ಇತ್ತು. ಇದು ಕೇವಲ ರಾಜ್ಯ ಮಟ್ಟ ಅಲ್ಲ, ದೇಶ ಮಟ್ಟದಲ್ಲೂ ಕೂಡ ಸದ್ದು ಮಾಡಿತ್ತು ನೇಹಾ ಪ್ರಕರಣ. ಹಾಗಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತ ಅಂದ್ರೆ, ಇಲ್ಲಿ ಪುಡಿರೌಡಿಗಳ ಹಾವಳಿಯನ್ನ ಕಡಿಮೆ ಮಾಡಬೇಕು ಅಂತ ಅಂದ್ರೆ ಒಬ್ಬ ಖಡಕ್ ಆಫೀಸರ್ ಬೇಕು ಅಂತ ಕೇಳಿಕೊಳ್ಳಲಾಗಿತ್ತು. ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆಯಲಾಗಿತ್ತು. ಆ ಕಾರಣಕ್ಕಾಗಿ ಈಗ ಬದಲಾವಣೆಯನ್ನ ಮಾಡಲಾಗಿದೆ. ಪೊಲೀಸ್ ಆಯುಕ್ತರಾಗಿ ಎನ್ ಶಶಿಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ನೇಹಾ ಅಂಜಲಿ ಕೊಲೆ ಬಳಿಕ ರೇಣುಕಾ ಸುಕುಮಾರ್ ವರ್ಗಾವಣೆ ಆಗಬೇಕು ಅನ್ನುವಂತ ಒತ್ತಡ ಸರ್ಕಾರದ ಮೇಲೆ ಸಾರ್ವಜನಿಕರು ಮಾಡ್ತಾ ಇದ್ರು ಮತ್ತು ಕಾಂಗ್ರೆಸ್ನ ಕೆಲವೊಂದಷ್ಟು ಮಂದಿ ಕೂಡ ಪತ್ರವನ್ನ ಬರೆದಿದ್ರು. ಇಲ್ಲಿನ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತ ಅಂದ್ರೆ ಬದಲಾವಣೆಯನ್ನ ಮಾಡಬೇಕು ಅಂತ. ಎನ್ ಶಶಿಕುಮಾರ್ ಒಬ್ಬ ಖಡಕ್ ಆಫೀಸರ್ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಒಬ್ಬ ಸ್ಟ್ರಿಕ್ಟ್ ಅಧಿಕಾರಿಯಾಗಿ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ. ಕೆಲವು ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಕೂಡ ಇವರು ಕೆಲಸವನ್ನ ಮಾಡಿದ್ದಾರೆ. ಶಿವಮೊಗ್ಗ ಸೇರಿದಂತೆ ಬೇರೆ ಬೇರೆ ಕಡೆಯಲ್ಲೂ ಕೂಡ ಇವರು ಕೆಲಸವನ್ನ ನಿರ್ವಹಿಸಿದ್ದಾರೆ ಮತ್ತು ಸಕ್ಸಸ್ಫುಲ್ ಅಧಿಕಾರಿ ಅಂತ ಕೂಡ ಕರೆಸಿಕೊಳ್ತಾರೆ ಶಶಿಕುಮಾರ್ ಅವರು. ಆ ಕಾರಣಕ್ಕೆ ಅವರನ್ನ ಇದೀಗ ಇಲ್ಲಿ ನೇಮಕ ಮಾಡಲಾಗಿದೆ. ಶಶಿಕುಮಾರ್ ಒಬ್ಬ ಖಡಕ್ ಆಫೀಸರ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನ ನೇಮಕ ಮಾಡಲಾಗಿದೆ. ಈ ಹಿಂದೆ ರೇಣುಕಾ ಸುಕುಮಾರ್ ಅವರು ಇದ್ರು, ಅವರನ್ನ ಬೇರೆ ಕಡೆಗೆ ವರ್ಗಾವಣೆಯನ್ನ ಮಾಡಲಾಗಿದೆ. ಇದೆಲ್ಲವೂ ಕೂಡ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿರುವಂಥದ್ದು.